ಗ್ಯಾರಂಟಿ ಹೊಡೆತಕ್ಕೆ ಬೆಚ್ಚಿ ಬಿದ್ದ ಸರ್ಕಾರ ಕೆಲವರ ಬಿಪಿಎಲ್ ಕಾರ್ಡ್ ರದ್ದು ಮಾಡುವುದಕ್ಕೆ ಮುಂದಾಗಿದೆ. ಅದರಲ್ಲಿ ಶ್ರೀಮಂತರನ್ನ ಬಿಟ್ಟು ಬಡವರ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕುವುದಕ್ಕೆ ಮುಂದಾಗಿದೆ. ಈ ಕುರಿತು ರಿಪಬ್ಲಿಕ್ ರಿಯಾಲಿಟಿ ಚೆಕ್ ಮಾಡಿದೆ. ಬನ್ನಿ ನೋಡ್ಕೊಂಡು ಬರೋಣ. ಬಡವರ ಅನ್ನಕ್ಕೆ ಸಿದ್ದರಾಮಯ್ಯ ಸರ್ಕಾರ ಕೊಕ್ಕೆ. ರಾಜ್ಯ ಸರ್ಕಾರ ಈ ಸ್ಟೋರಿಯನ್ನ ನೋಡಲೇಬೇಕು. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಭರವಸೆಯಿಂದ ಕಂಗೆಟ್ಟು ಹೋಗಿದೆ. ಹೀಗಾಗಿ ಸದ್ದಿಲ್ಲದೆ ಬಿಪಿಎಲ್ ಕಾರ್ಡ್ದಾರರನ್ನ ಕೈ ಬಿಡಲು ಮುಂದಾಗಿದೆ. ಶ್ರೀಮಂತರು ತೆರೆಗೆ ಕಟ್ಟುವವರನ್ನ ತೆಗೆಯುವುದಾದ್ರೆ ಯಾವುದೇ ತೊಂದರೆ ಇಲ್ಲ. ಆದ್ರೆ ಸರ್ಕಾರ ಬಿಪಿಎಲ್ ರದ್ದು ಮಾಡಲು ಮುಂದಾಗಿರೋದು ಬಡವರ ಕಾರ್ಡ್ಗಳನ್ನ. ವಿಜಯನಗರ ಮನೆ ಕೆಲಸ ಮಾಡುವ ಮಹಿಳೆಯ ಕಾರ್ಡ್ ರದ್ದು. ವಿಜಯನಗರದಲ್ಲಿ ಬಡವರ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಲಾಗಿದೆ. ಮನೆ ಕೆಲಸ ಮಾಡುವ ಮಹಿಳೆಯ ಕಾರ್ಡ್ ರದ್ದು ಮಾಡಿದೆ. ಸರ್, ನಾವು ಬಡವರು ಮನೆ ಕೆಲಸ ಮಾಡಿ ಬದುಕೋರು. ನಾವು ಎಂತ ಶ್ರೀಮಂತರಿಗೆಲ್ಲ ಮನೆ ಕೊಟ್ಟಿದ್ದೀರಿ, ಕಾರ್ಡ್ಗಳು ಕೊಟ್ಟಿದ್ದೀರಿ, ಅವರಿಗೆಲ್ಲ ರೇಷನ್ ಕೊಡ್ತೀರಿ, ಪ್ರತಿಯೊಂದು ಅನುಕೂಲ ಇದೆ. ನಮಗೇನೂ ಅನುಕೂಲ ಇಲ್ಲ. ನಾವು ಮನೆ ಕೆಲಸ ಮಾಡಬೇಕು, ಇಷ್ಟು ಮೊಮ್ಮಕ್ಕಳನ್ನ ನಾವು ಸಾಕಬೇಕು. ಹಾವೇರಿ ಟೈಲರ್ ಕುಟುಂಬದ ರೇಷನ್ ಕಾರ್ಡ್ ಕ್ಯಾನ್ಸಲ್. ಹಾವೇರಿಯಲ್ಲಿ ಟೈಲರ್ ಕುಟುಂಬದ ರೇಷನ್ ಕಾರ್ಡ್ ಕ್ಯಾನ್ಸಲ್ ಮಾಡಲಾಗಿದ್ದು, ರಿಪಬ್ಲಿಕ್ ಕನ್ನಡದ ಮುಂದೆ ಕೀರ್ತಿ ವಿಠಲ್ ಕುಟುಂಬ ಕಣ್ಣೀರು ಹಾಕಿದ್ದಾರೆ. ಇದು ರೇಷನ್ ಕಾರ್ಡ್ ಚಾಲು ಮಾಡ್ಬೇಕ್ರಿ. ನಾವು ಕಡು ಬಡವರು ರೀ, ನಮ್ಗೆ ದವಾಖಾನಿಗೆ ಬೇಕು, ಮಕ್ಕಳಿಗೆ ಗಂಡ ಮಾನಸಿಕ ತಜ್ಞನು ಬೇಕ್ರಿ. ನಮ್ಗೆ ರೇಷನ್ ಕಾರ್ಡ್ ಚಾಲು ಮಾಡಿಕೊಡ್ರಿ. ನಮ್ಗೆ ಆಸ್ಪತ್ರೆಗೆ ಬೇಕ್ರಿ ರೇಷನ್ ಕಾರ್ಡ್. ಬಾಗಲಕೋಟೆ ಯಾವುದೇ ಟ್ಯಾಕ್ಸ್ ಕಟ್ಟದ ಜನರ ಕಾರ್ಡ್ ಕೂಡ ರದ್ದು. ಬಾಗಲಕೋಟೆ ಜಿಲ್ಲಾದ್ಯಂತ 6299 ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗಿದೆ. ಹಳೆಪೇಟೆಯಲ್ಲಿ ಬಿಪಿಎಲ್ ಕಾರ್ಡ್ ಫಲಾನುಭವಿಗಳು ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ರೇಷನ್ ತರ್ಲಿಕ್ಕೆ ಹೆಬ್ಬಟ್ಟು ಕೊಟ್ಟಾಗ ನಿಮ್ದು ನೋ ಲಿಫ್ಟಿಂಗ್ ಅಂತ ಬರತಿ, ಹೋಗಿ ನೀವು ತಹಶೀಲ್ ಆಫೀಸ್ಗೆ ಭೇಟಿ ಆಗ್ರಿ ಅಂತ ಹೇಳಿದ್ರಿ. ಹೋಗಿ ತಹಶೀಲ್ ಆಫೀಸ್ ಭೇಟಿ ಆದಾಗ ಫುಡ್ ಆಫೀಸರ್ ಸರ್ ಏನಂದ್ರಿ, ನಿಮ್ದ ಬಿಪಿಎಲ್ ಕಾರ್ಡ್ ಕನ್ವರ್ಟ್ ಆಗತ್ರಿ, ನೀವು IT ರಿಟರ್ನ್ ಮಾಡ್ತೀರಿ ಅಂತಂದ್ರಿ. ನಾ IT ರಿಟರ್ನ್ ಏನ್ ಇನ್ಕಮ್ ಟ್ಯಾಕ್ಸ್ ಏನ್ ತುಂಬಾ ಸರ್. ಇಷ್ಟೆಲ್ಲ ಆಗ್ತಿದ್ರು ಕೂಡ ಸಿಎಂ ಸಿದ್ದರಾಮಯ್ಯ, ಆಹಾರ ಮಂತ್ರಿ ಮುನಿಯಪ್ಪ ಮಾತ್ರ ಸಮರ್ಥನೆಗೆ ನಿಂತರು. BPL ಕಾರ್ಡು ರದ್ದಾಗಿಲ್ಲ, APL ಕಾರ್ಡು ರದ್ದಾಗಿಲ್ಲ. ಇದು ರಾಜಕೀಯವಾಗಿ ಅವ್ರು ಮಾತಾಡ್ತಾ ಇದ್ದಾರೆ. ಈಗ BPL ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ 80% ಇದೆ. ಇದೇ ಕೆಲವರು BPLಗೆ ಅರ್ಹರಲ್ಲದವ್ರು ಇದ್ದಾರೆ. ಒಟ್ಟಾರೆ ಬಿಪಿಎಲ್ ಕಾರ್ಡ್ ಕಟ್ ಹೆಸರಲ್ಲಿ ಬಡವರಿಗೆ ಅನ್ಯಾಯ ಮಾಡದಿದ್ರೆ ಸಾಕು ಎಂಬುದೇ ನಮ್ಮ ಆಶಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿನ್ನೆ ಎಲ್ಲೆಲ್ಲಿ ಬಡವರಿಗೆ ನಿಜಕ್ಕೂ ಸಮಸ್ಯೆ ಆಗ್ತಾ ಇದೆಯೋ, ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿತ್ತೋ, ಆ ಕುರಿತು ರಿಪಬ್ಲಿಕ್ ವಿಸ್ತೃತ ವರದಿಯನ್ನು ಪ್ರಸಾರ ಮಾಡಿತ್ತು. ನಮ್ಮ ವರದಿಯ ಇಂಪ್ಯಾಕ್ಟ್ ಆಗಿದೆ. ನಿನ್ನೆ ವಿಜಯನಗರದಲ್ಲಿ ಮಹಿಳೆ ಕಣ್ಣೀರ್ ಹಾಕ್ತಾ ಇದ್ರು. ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಧ್ವನಿ ಹಾಕಿದ್ದು ನಿಮ್ಮ ರಿಪಬ್ಲಿಕ್ ಬಿಪಿಎಲ್ ಕಾರ್ಡ್ ಸಸ್ಪೆಂಡ್ ಆಗಿದ್ದ ಮಹಿಳೆಗೆ ಈಗ ರಿಪಬ್ಲಿಕ್ ನೆರವಾಗಿದೆ. ರಾಜಕುಮಾರಿ ಎಂಬ ಮಹಿಳೆ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು. ಹೊಸಪೇಟೆಯ ಪ್ರಶಾಂತ ನಗರದ ನಿವಾಸಿಯಾಗಿದ್ರು. ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಿದ್ದಕ್ಕೆ ಮಹಿಳೆ ಕಣ್ಣೀರ್ ಹಾಕಿದ್ರು. ಕಾರಣ, ಈ ರೇಷನ್ ಕಾರ್ಡ್ ನಂಬ್ಕೊಂಡೆ ಜೀವನ ಮಾಡ್ತಾ ಇದ್ವಿ, ಕಾರಣ ಅಕ್ಕಿ ಗೋಧಿ ಈ ರೀತಿ ನಮಗೆ ರೇಷನ್ ಸಿಗ್ತಾ ಇತ್ತು, ಬಟ್ ಎಲ್ಲವೂ ಕೂಡ ನಿಂತು ಹೋದ್ರೆ ಜೀವನ ಮಾಡೋದು ಹೇಗೆ ಅನ್ನೋದನ್ನ ಅವರು ಪ್ರಶ್ನೆ ಮಾಡ್ತಾ ಇದ್ರು. ರಿಪಬ್ಲಿಕ್ ಈ ಬಗ್ಗೆ ಯಾವಾಗ ವರದಿಯನ್ನ ಪ್ರಸಾರ ಮಾಡುತ್ತೋ ಆಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಮಹಿಳೆ ನಿವಾಸಕ್ಕೆ ಶಾಸಕ ಗವಿಯಪ್ಪ ಅವರೇ ದೌಡಾಯಿಸಿದ್ರು. ಮಹಿಳೆ ಅಳಲು ಆಲಿಸಿ ಅಧಿಕಾರಿಗೆ ಫೋನ್ ಮಾಡಿದ್ರು. ಕೂಡಲೇ ರೇಷನ್ ಕಾರ್ಡ್ ಕೊಡಿಸಿ ಅಂತ ಸೂಚನೆ ಕೊಟ್ರು. ಮಹಿಳೆ ಮನೆಗೆ 28 ಕೆಜಿ ಅಕ್ಕಿ, 14 ಕೆಜಿ ಗೋಧಿ ಎಲ್ಲವೂ ಕೂಡ ಬಂದಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಈ ಮೂಲಕ ರಿಪಬ್ಲಿಕ್ ಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿದೆ. ಸಸ್ಪೆಂಡ್ ಅಂತ ಕೊಟ್ಟಿದ್ದಾರೆ, ಅದು ಏನಂತ ನಮ್ಗೆ ಅರ್ಥ ಇಲ್ಲ ಸರ್. ಅದಕ್ಕೆ ಇದನ್ನ ಬಗೆಹರಿಸ್ಕೊಡ್ಬೇಕಂತ ಸಿಗ್ತಿತ್ತು ಸರ್. ಹೋದ ತಿಂಗಳು ತಂದಿದ್ದೀನಿ ಸರ್. ಮತ್ತೆ ಹೋದ ತಿಂಗಳು ತಂದು ಈ ತಿಂಗಳು ಹೇಳಿದೆ ಸರ್. ರುದ್ರಪ್ಪ ಸರ್ ಇದ್ದಾರೆ ಸರ್, ಫುಡ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಎಲ್ಲ ಪ್ರಾಬ್ಲಮ್ ಆಗೈತೆ. ಮನೆಗೆ ಬಂದಿದ್ದೀನಿ. ನಾವು 40-50 ರೂಪಾಯಿ ರೊಕ್ಕ ಕೊಟ್ಟು ತಗೊಳ್ಳೋಷ್ಟು ಶಕ್ತಿ ನಮಗಿಲ್ಲ.
ಪ್ರಶಾಂತ್ ಅಂತ ಹೇಳಿ ಪ್ರಶಾಂತ್ ನಗರ ಸರ್. ಪ್ರಶಾಂತ್ ನಗರದ್ದು. ಯಾವ ರೀತಿ ನಾವು ಬದುಕಬೇಕು ಸರ್? ಸರ್ ಶ್ರೀಮಂತ ನಮ್ಮ ಎದುರಿಗೆ ನಮ್ಮ ಪಕ್ಕದಲ್ಲೇ ಇದ್ದಾರೆ. ನೋಡಿದ್ರಲ್ಲ ದೃಶ್ಯ. ಶಾಸಕ ಗವಿಯಪ್ಪ ಅವರು ಕೂತ್ಕೊಂಡಿರೋದು ಅವ್ರ ನಿವಾಸಕ್ಕೆ ಹೋದ್ರು, ಸಮಸ್ಯೆಯನ್ನ ಆಲಿಸಿದ್ದಾರೆ. ಮಹಿಳೆ ಕಣ್ಣೀರ್ ಹಾಕ್ತಾ ಶಾಸಕರ ಮುಂದೆ ಹೇಳ್ಕೊಂಡ್ರು, ದುಡ್ಡು ಕೊಟ್ಟು ಅಕ್ಕಿ ಖರೀದಿ ಮಾಡೋಷ್ಟು ನಾವು ಶಕ್ತರಲ್ಲ, ಈ ರೇಷನ್ ಕಾರ್ಡ್ ನಂಬ್ಕೊಂಡೆ ನಾವು ಜೀವನ ಮಾಡ್ತಾ ಇದ್ವಿ ಅಂತ. ಅದರಂತೆ ಅಲ್ಲಿ ಅಧಿಕಾರಿಗೆ ಫೋನ್ ಮಾಡ್ತಾರೆ ಶಾಸಕರು, ಕೂಡಲೇ ಅದನ್ನ ಸರಿ ಮಾಡಿ ಅಂತ ಹೇಳ್ತಾರೆ. ಸರಿಯಾಗಿದೆ. ಆ ತಕ್ಷಣಕ್ಕೆ 28 kg ಅಕ್ಕಿ ಮತ್ತೆ ಗೋಧಿ ಎಲ್ಲವೂ ಕೂಡ ಮಹಿಳೆಯ ನಿವಾಸಕ್ಕೆ ಬಂದಿದೆ. ಕಾರಣ ಹಲವರು ಅದನ್ನೇ ನಂಬ್ಕೊಂಡಿರ್ತಾರೆ. ಸೊ ದಯವಿಟ್ಟು ಬಡವರಿಗೆ ಸಮಸ್ಯೆ ಆಗಬಾರದು ಅಂತ ಅವ್ರು ಕೇಳ್ಕೊಳ್ತಿದ್ದಾರೆ. ಪ್ರಶಾಂತ್ ಅಂತ ಹೇಳಿ ಪ್ರಶಾಂತ್ ನಗರ ಸರ್. ಪ್ರಶಾಂತ್ ನಗರದ್ದು. ಮೆತ್ತಗಾಗ್ತಾ ಇಲ್ಲ, ನೀರ್ ಜಾಸ್ತಿ ಹಾಕಿ ಇಲ್ದೆ ಅಷ್ಟು ಇದ್ರದ್ದು ಅಕ್ಕಿ ಅಂದ್ರೆ ಉದುರ್ ಆಗ್ತದೆ. ನೀರ್ ಜಾಸ್ತಿ ಹಾಕಿ ಕುದಿಸಿದ್ರೆ ಒಳ್ಳೆ ಮೆತ್ತಗಾಗ್ತದೆ. ಬಹಳ ಖುಷಿ ಆಗ್ತದೆ. ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡ ಈ ಒಂದು ಚಾನಲ್ಗೆ ಮತ್ತು ನಮ್ಮ ಈ ವಿಜಯನಗರ ಜಿಲ್ಲಾ ವರದಿಗಾರಿಗೆ ಧನ್ಯವಾದಗಳು ತಿಳಿಸ್ತೇವೆ. ಯಾಕಂತ ಹೇಳಿದ್ರೆ ಯಾವಾಗ ಈ ಸಮಸ್ಯೆ ಬಗ್ಗೆ ನಾವು ವರದಿಗಾರ ಜೊತೆಗೆ ಮಾತಾಡಿದ್ವೋ ಇಮಿಡಿಯೇಟ್ ಆಗಿ ತಾವು ಬಂದ್ರಿ. ಈ ಒಂದು ಮನೆಯ ಪರಿಸ್ಥಿತಿಯನ್ನ ಇಡೀ ನಮ್ಮ ರಾಜ್ಯಕ್ಕೆ ಅವರಿಗೆ ಅರ್ಥ ಮಾಡುವ ರೀತಿಯಲ್ಲಿ ನೀವು ಸುದ್ದಿಯನ್ನ ಬಿತ್ತರಿಸಿದ್ರಿ. ಅದಾದ ನಂತರ ಇಲ್ಲಿರ್ತಕ್ಕಂಥ ಜಿಲ್ಲಾಡಳಿತ, ತಾಲೂಕಾಡಳಿತ ಜೊತೆಗೆ ಇಲ್ಲಿಯ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಗವಿಯಪ್ಪನವ್ರು ಎಚ್ಚೆತ್ತುಕೊಳ್ತಾರೆ. ಶಾಸಕ ಗವಿಯಪ್ಪ ಖುದ್ದು ತಾವು ಈ ಒಂದು ಮನೆಗೆ ಭೇಟಿ ಕೊಡ್ತಾರೆ, ಆ ತಾಯಿಯ ಒಂದು ಸಮಸ್ಯೆನ ಕೇಳ್ತಾರೆ. ಇಮಿಡಿಯೇಟ್ ಆಗಿ ತಾಲೂಕಾಡಳಿತಕ್ಕೆ ಸೂಚನೆಯನ್ನ ಕೊಡ್ತಾರೆ. ತಹಶೀಲ್ದಾರ್ ಮೇಡಮ್ ಅವರೇ ಮುದ್ದಾಂ ಬಂದು ಆ ಒಂದು ಹೃದಯನ ಮತ್ತು ವಿಶೇಷ ಚೇತನ ಮಗು ಹೇಮಾವತಿ ಅಂತಕ್ಕಂಥದ್ದು ಏನಿದೆ ಆ ಯುವತಿಯನ್ನ ಕರ್ಕೊಂಡು ಹೋಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ಈ ಒಂದು ತಿಂಗಳಿಗೆ ಬರಬೇಕಾಗಿರ್ತಕ್ಕಂಥ ಪಡಿತರವನ್ನ ಹಾಕಿಸಿ ತಮ್ಮ ಕಾರ್ನಲ್ಲೇ ಈ ಒಂದು ಮನೆಗೆ ಬಿಟ್ಟು ಹೋಗ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಇದು ನ್ಯೂಸ್ ಚಾನೆಲ್ಗೆ ಇರ್ತಕ್ಕಂಥ ಒಂದು ಶಕ್ತಿ ಅಂತಕ್ಕಂಥ ಒಂದು ಕೆಲಸ ಮಾಡ್ತೀವಿ. ಏನಂದ್ರೆ ನಾವು ಸಂಘಟನೆಯಾಗಿ ಒಂದು ಸಮಸ್ಯೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತೇಳಿ ಹೇಳೋಕ್ಕೂ ಮುನ್ನ ರಿಪಬ್ಲಿಕ್ ಕನ್ನಡ ಒಂದು ಮಾನವೀಯತೆಯ ಸುದ್ದಿಯನ್ನು ನಿನ್ನೆ ಅಷ್ಟೇ ಬಿತ್ತರಿಸಿತ್ತು. ಏನು ಹೊಸಪೇಟೆಯಲ್ಲಿ ರೇಷನ್ ಕಾರ್ಡ್ ಸಸ್ಪೆಂಡ್ ಆಗಿರತಕ್ಕಂತಹ ಕುಟುಂಬದ ಅಳಲನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ರಾಜ್ಯದ ಜನರಿಗೆ ತೋರಿಸಿತ್ತು. ಶಾಸಕರು ಮನೆಗೆ ಬಂದು ತಹಸೀಲ್ದಾರ್ ಅವರಿಗೆ ಸೂಚನೆಯನ್ನು ಕೊಡ್ತಾರೆ, ಈ ಕೂಡಲೇ ಅವರಿಗೆ ರೇಷನನ್ನು ಕೊಡಬೇಕು ಅಂತೇಳಿ. ರಿಪಬ್ಲಿಕ್ ಕನ್ನಡದ ವರದಿಯ ಬಳಿಕ ಈ ಒಂದೆಲ್ಲ ಡೆವಲಪ್ಮೆಂಟ್ ಆದಂಥ ಬಳಿಕ ಖುದ್ದು ತಹಸೀಲ್ದಾರ್ ಅವರೇ ಬಂದು ನೇರವಾಗಿ ಅವ್ರನ್ನ ಕರ್ಕೊಂಡು ಹೋಗಿ ರೇಷನನ್ನು ಹಾಕಿಸಿ ತಮ್ಮ ವಾಹನದಲ್ಲೇ ಕರ್ಕೊಂಡ್ಬಂದು ಬಿಟ್ಟಿರ್ತಕ್ಕಂತಹ ದೃಶ್ಯಗಳು ರಿಪಬ್ಲಿಕ್ ಕನ್ನಡ ಮಾಡಿರ್ತಕ್ಕಂಥದ್ದು. ಇಲ್ಲಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ರೇಷನ್ ಪಡೆದಿರ್ತಕ್ಕಂತಹ ಮಹಿಳೆ ಇದ್ದಾರೆ. ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನ ಕೇಳೋಣ. ಏನು ಅನ್ಸುತ್ತಮ್ಮ? ಇಲ್ಲ, ನಮಗೆ ತುಂಬ ಖುಷಿ ಆಗುತ್ತೆ ಸರ್. ನಮಗೆ ಇದು ರೇಷನ್ ಕಾರ್ಡ್ ಎಲ್ಲಿ ರದ್ದಾಗಿ ನಮಗೆ ಬರದೇ ಆಗುತ್ತೋ, ನಮ್ಮ ಮಕ್ಕಳಿಗೆ ಊಟ ಇಲ್ಲದಂಗೆ ಆಗುತ್ತೋ, ಮತ್ತೆ ಮುಂದಕ್ಕೆ ಇನ್ನು ಏನಾಗುತ್ತೆ ತೊಂದರೆ ಅಂತಂದು ನಮಗೆ ತುಂಬ ಗಾಬರಿ ಆಗಿತ್ತು. ಆದರೂ ಸರ್ಕಾರ ಬಂದು ಇವರು ಅಂಗವಿಕಲ ಲೀಡರ್ಗಳು ಅವರೆಲ್ಲ ಬಂದು ನಮಗೆ ಸಹಾಯ ಮಾಡಿ, ಮತ್ತು ಎಮ್ ಎಲ್ ಎರು ಮನೆಗೆ ಕರೆ ಕಳಿಸಿದ್ರು. ಎಮ್ ಎಲ್ ಎ ಸರ್ಗಳು ಬಂದು ನಮ್ಮ ಮನೆ ವಿಸಿಟ್ ಮಾಡಿದ್ದಾರೆ. ಆಮೇಲೆ ಇವರು ತಹಸೀಲ್ದಾರ್ ಆಫೀಸರ್ ಮೇಡಮ್ಗಳು ಬಂದು ಕಾರ್ ತೊಗೊಂಬಂದು ಕಾರ್ನಲ್ಲಿ ನಮ್ಮನ್ನು ಕರ್ಕೊಂಡೋಗಿ ರೇಷನ್ ಅಂಗಡಿ ಮುಚ್ಚಿತ್ತು, ಆದರೂ ಆ ರೇಷನ್ ಅಂಗಡಿ ತೆಗೆಸ್ಬಿಟ್ಟು ನಮಗೆ ರೇಷನ್ ತಂದು ಕೊಟ್ಟು ಹೋಗಿದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳು ಅಂತ ಕೇಳ್ತಾ ಇದ್ದೀನಿ. ಈಗ ರಾಜ್ಯದಲ್ಲಿ ಈ ರೀತಿ ಬೇರೆ ಬೇರೆವೆಲ್ಲ ಸಸ್ಪೆಂಡ್ ಆಗಿದ್ದಾವಮ್ಮ, ಅವಕ್ಕೆ ಏನು ಹೇಳಕ್ ಬಯಸ್ತೀರಿ ಸರ್ಕಾರಕ್ಕೆ? ಅದೇ ಸರ್ಕಾರ ಈ ಥರ ಮಾಡಬಾರ್ದು, ಎಲ್ಲರಿಗೂ ಸರ್ಕಾರ ಸರಿಭಾಗ ಕೊಡಬೇಕು. ಯಾಕಂದರೆ ರೇಷನ್ ಇದ್ರೇ ಎಲ್ಲರಿಗೂ, ರೇಷನ್ ಕಾರ್ಡ್ ಇಲ್ಲದೇ ಇದ್ದರೆ ಯಾರಿಗೂ ತೊಂದರೆನೇ. ಈಗ ಹಣ ಕೊಡ್ತಾರೆ, ಪ್ರತಿಯೊಂದು ಸಹಾಯ ಮಾಡ್ತಾರೆ ಅಂದರೆ ಅದಲ್ಲ, ರೇಷನ್ ಕಾರ್ಡ್ ಮುಖ್ಯ ಇರಬೇಕು. ಆದರೆ ಅದನ್ನು ದಯವಿಟ್ಟು ಯಾವುದಕ್ಕೂ ರದ್ದು ಮಾಡಬೇಡ್ರಿ. ಬರ್ರಿ ಮನೆ ಹತ್ರ ಬರ್ರಿ, ಯಾರ್ಯಾರು ಶ್ರೀಮಂತರು ಇದ್ದಾರೆ ಅವರು ನೋಡ್ರಿ, ಅವರಿಗೆಲ್ಲ ರದ್ದು ಮಾಡಿರಿ. ಬಡವರಾಗಿದ್ದಾರೆ ಅವರಿಗೆಲ್ಲ ಬಂದು ಕೊಡ್ರಿ. ಯಾಕಂದರೆ ಮನೆಗೆ ನೀವು ಇವತ್ತು ಬಂದಂಗೆ ಪ್ರತಿಯೊಬ್ಬ ಮನೆಗೆ ಬಂದು ನೀವು ಇನ್ಸ್ಪೆಕ್ಷನ್ ಮಾಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಇದು ಅವರ ಮಾತುಗಳಾದ್ರೆ, ರಾಜ್ಯದಲ್ಲಿ ಇಂಥ ಬಡವರು ಯಾರಿದ್ದಾರೆ ಅವರ ಆ ರೇಷನ್ ಕಾರ್ಡ್ಗಳು ಯಾವ ಅಧಿಕಾರಿಗಳ ಕಣ್ತಪ್ಪಿಂದ ಆಗಿದೆ ಅಥವಾ ಸಿಸ್ಟಮ್ ಕಣ್ತಪ್ಪಿನಿಂದ ಆಗಿದೆ, ಪರಿಶೀಲನೆ ಮಾಡದೆ ರೇಷನ್ ಕಾರ್ಡ್ಗಳನ್ನ ಕಟ್ ಮಾಡಿದ್ದಾರೆ, ಅಂತರ ವಿರುದ್ಧ ಸೀರಿಯಸ್ ಆಕ್ಷನ್ ಅನ್ನು ತಗೋಬೇಕು ಅಂತೇಳಿ ರಿಪಬ್ಲಿಕ್ ಕನ್ನಡ ಒತ್ತಾಯವನ್ನ ಮಾಡ್ತದೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.